ನಾಳೆ ಕ್ರಿಕೆಟ್ ಲೋಕದ ಬದ್ಧ ವೈರಿಗಳ ಮುಖಾಮುಖಿ ಆಗುತ್ತೆ. ಏನು ಭಾರತ ಪಾಕಿಸ್ತಾನ ಪಂದ್ಯ 2026 ICC T20 ವಿಶ್ವಕಪ್ನಲ್ಲಿ ಈಗ ನಾಳೆ ಫೈಟ್ ನಡೆಯುತ್ತೆ. ಶಿವರಾತ್ರಿ ಅಂದೇ ಪಾಕ್ ಬಗ್ಗು ಬಡಿದು ಶಿವತಾಂಡವ ಆಡಲು ಬ್ಲೂ ಬಾಯ್ಸ್ ರೆಡಿಯಾಗಿದ್ದಾರೆ. ಅಯ್ಯೋ ಜಾಸ್ತಿ ಬಿಲ್ಡಪ್ ಕೊಡಬೇಡ್ರಪ್ಪ. ಈ ಬಾರಿಯೂ ಕಳೆದೆಲ್ಲ ವಿವಾದಗಳಿಗಿಂತಲೂ ಹೆಚ್ಚು ವಿವಾದಗಳಿಂದ ಸುತ್ತುವರೆದಿದೆ. ಟೂರ್ನಿ ಆರಂಭಕ್ಕೂ ಮುನ್ನ ಪಾಕ್ ಆಟಗಾರರು ಭಾರತಕ್ಕೆ ಪ್ರವೇಶ ಮಾಡಲ್ಲ ಅಂತ ಹೊಸ ವರಸೆ ತೆಗೆದಿದ್ರು. ಆದರೆ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದ ICC ಪಂದ್ಯ ಆಡಲೇಬೇಕು ಅನ್ನುವಂಥ ಆಜ್ಞೆಯನ್ನು ಮಾಡಿತ್ತು. ಇದೀಗ ಎಲ್ಲ ಹೈ ಡ್ರಾಮಾಗಳ ಮಧ್ಯೆ ನಾಳೆ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಸೊ ಈಗಾಗಲೇ ಉತ್ತಮ ಫಾರ್ಮ್ನಲ್ಲಿ ಟೀಮ್ ಇಂಡಿಯಾ ಇದೆ, ಅದಂತೂ ಗ್ಯಾರಂಟಿ. ಪಾಕ್ಗೆ ಮಣ್ಣು ಮುಕ್ಕಿಸೋದು ಗ್ಯಾರಂಟಿ, ಅವರು ಫಾರ್ಮಲ್ಲೇ ಇದ್ದಾರೆ. ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಕೊಲಂಬೋದಲ್ಲಿ ಪಂದ್ಯ ಆರಂಭವಾಗುತ್ತೆ. ಇತ್ತು ನಾಳಿನ ಪಂದ್ಯಕ್ಕೆ ಕ್ರೀಡಾಭಿಮಾನಿಗಳು ಉತ್ಸುಕರಾಗಿದ್ದಾರೆ. ಭಾರತ ಗೆದ್ದು ಬರಲಿ ಅಂತ ಹಾರೈಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಗೆದ್ದು ಬಾ ಟೀಮ್ ಇಂಡಿಯಾ ಅಂತ ಹಾರೈಸಿದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅದ. ಎಲ್ಲ ಮ್ಯಾಚ್ ನಡೆಯೋಕ್ಕಿಂತ ನಾಳೆ ಮ್ಯಾಚ್ ಇರೋದು ಬಹಳ ಅದ್ಭುತವಾದ ಮ್ಯಾಚ್. ಅಲ್ಲಿ ಪಾಕಿಸ್ತಾನ ಇರ್ತದ, ನಮ್ಮ ವಿರುದ್ಧದ ಟೀಮ್ ಪಾಕಿಸ್ತಾನ. ಅದರಿಂದ ನಾವು ಗೆಲ್ಲಬೇಕು. ಅಲ್ಲಿ ಗೆದ್ದು ನಮ್ಮ ಧ್ವಜವನ್ನು ಎತ್ತಿ ಹಿಡಿದು ನಾವು ಹಾರಿಸಬೇಕು ಅನ್ನೋ ನಮ್ ಬಹಳ ಅಂದ್ರೆ ಬಹಳ ಆಸೆ ಅದ. ನಾಳೆ ಗೆಲ್ತದ ಇಂಡಿಯಾ, ಗೆಲ್ಲಲೇಬೇಕು ಇಂಡಿಯಾ. ನಾಳೆ ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಇದೆ. ಅಲ್ಲಿ ನಮ್ಮ ಇಂಡಿಯಾ ಗೆಲ್ಲಲೇಬೇಕೆಂದು ನಾವೆಲ್ಲರೂ ಆಶಿಸುತ್ತೇವೆ. ಹಾಗೆ ಗೆದ್ದು ನಮ್ಮ ಧ್ವಜವನ್ನು ಹಾರಿಸಬೇಕು ನಾವೆಲ್ಲರೂ ಕೇಳಿಕೊಳ್ಳುತ್ತೇವೆ. ನಾಳೆ ಶಿವರಾತ್ರಿ ದಿವಸ ನಮ್ಮ ಇಂಡಿಯಾಗೆ ಎಲ್ಲರೂ ನಾವು ಶಿವರಾತ್ರಿ ಬೇಡಿಕೊಳ್ಳುತ್ತೇವೆ. ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಕೊಲಂಬೋದಲ್ಲಿ ನಡೆಯೋದ್ರಿಂದ ನಾವು ಇಡೀ ನಮ್ಮ ದೇಶನ ಕುತೂಹಲಕಾರದಿಂದ ನಾವು ಕಾಯ್ತಾ ಇದ್ದೀವಿ. ಇಷ್ಟು ರಿಪೀಟ್ ಏನಾದ್ರೆ ಮತ್ತೆ ಇಂಡಿಯಾ ಈ ವರ್ಲ್ಡ್ ಕಪ್ಪಲ್ಲಿ ಮತ್ತೆ ನಮಗೆ ಒಂದು ವರ್ಲ್ಡ್ ಕಪ್ ಗೆದ್ದುಕೊಂಡೇ ಕೊಡುತ್ತೆ. ಅದರಲ್ಲೂ ನಾವು ಪಾಕಿಸ್ತಾನ ಮೇಲೆ ವರ್ಲ್ಡ್ ಕಪ್ಪಲ್ಲಿ ಯಾವ ಮ್ಯಾಚು ಸೋತಿಲ್ಲ. ಈ ಸಲ ಪಾಕಿಸ್ತಾನ ಅನ್ನೋದು ತುಂಬ ರೋಮಾಂಚಕ ಮ್ಯಾಚು. ನಾಳೆ ನಡೆಯೋ ಪಂದ್ಯದಲ್ಲಿ ಇಂಡಿಯಾ ಆಲ್ಮೋಸ್ಟ್ ಪ್ರತಿ ವರ್ಲ್ಡ್ ಕಪ್ಪಲ್ಲಿ ನಾವು ಫೈನಲ್ ಬಂದು ಜಯಶೀಲವಾಗಿದ್ದೀವಿ. ಮತ್ತು ನಾಳೆ ನಡೆಯೋ ಪಂದ್ಯದಲ್ಲಿ ಆಲ್ಮೋಸ್ಟ್ ನಮ್ಮ ಟೀಮ್ ಬ್ಯಾಟ್ಸ್ಮನ್ಸ್ಗಳು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಬೌಲರ್ಸ್ ಅಂತೂ ವೆರಿ ಫ್ಯಾಂಟಾಸ್ಟಿಕ್. ಸರಿ, ಎಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬಟ್ ನಾಳೆ 93% ಚಾನ್ಸಸ್ ಮಳೆ ಬರೋದಿದೆ ಅಂತ ಹೇಳಿದ್ದಾರೆ. ಅದು ಸಾಯಂಕಾಲ 5 ಗಂಟೆಗೆ ಅಲ್ಲಿನ ಹವಾಮಾನ ಇಲಾಖೆಯವರು. ಸೊ ಅದೊಂದು ಅವ್ರ ಟೀಮ್ ಯಾರೋ ಒಬ್ರು ಇದಾನಂತಲ್ವಾ, ನಿಂತಿಂಗ್ ಎಸಿತಾರಂತಲ್ವಾ ಬಾಲ್, ತಾರಿಕ್ ಅಂತ ಹೇಳಿ. ಅವಂದೇ ಸ್ವಲ್ಪ ಸಿಕ್ಕಾಪಟ್ಟೆ ಆಬ್ಜೆಕ್ಷನ್ ಇದೆಯಪ್ಪ. ಇಲ್ಲ, ಅವರು ಅಷ್ಟೇ ಭಾರಿ ಬಿಲ್ಡಪ್ ತಗೊಂಡಿದ್ದಾರೆ ಅಲ್ವಾ. ನನಗೆ ಹೆದರ್ಕೊಂಡ್ಬಿಟ್ಟಿದ್ದಾರೆ ಭಾರತೀಯ ಬೌಲರ್ಗಳು ಅಂತ. ಒಬ್ಬ ಅಭಿಷೇಕ್ ಶರ್ಮಾ ಆಡ್ಲೇಬೇಕು, ನಾವು ಬೆಸ್ಟ್ ಪ್ಲೇಯರ್ ಜೊತೆ ಆಟ ಆಡೋದಕ್ಕೆ ಇಷ್ಟಪಡ್ತೀವಿ. ಬ್ಯಾಟ್ಸ್ಮನ್ಸ್ಗಳು ಈ ಸಲ ಸಖತ್ತಾಗಿದ್ದಾರೆ, ಬೌಲರ್ಸ್ಗಳು ಹಂಗೆ ಇದ್ದಾರೆ. ನೋಡೋಣ ನಾಳೆ ಮಳೆ ಅಡ್ಡಿ ಆಗದೆ ಇದ್ರೆ ಒಳ್ಳೆ ಮ್ಯಾಚ್ ಇರುತ್ತೆ. ಇನ್ನು ಕುಣಿಗಲ್ನ ಎಲಿಯೂರು ಗ್ರಾಮದಿಂದ ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಬಂದಿದ್ದ 29 ವರ್ಷದ ಪ್ರಿಯಾಂಕಾ ಎಂಬ ಮಹಿಳೆ ನಿಗೂಢವಾಗಿ ಕಣ್ಮರೆಯಾಗಿರೋ ಘಟನೆ ಬೇಲೂರು ಪಟ್ಟಣದಲ್ಲಿ ನಡೆದಿದೆ. ಹಾಸನದ ಕಲ್ಕೆರೆ ಗ್ರಾಮದ ಬಳಿ ಮಹಿಳೆಯ ಒಳ ಉಡುಪು, ಚಪ್ಪಲಿ ಹಾಗೂ ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಕೊಲೆ ಮಾಡಿ ಸಮೀಪದಲ್ಲಿರುವ ಕೆರೆಗೆ ಶವ ಎಸೆದಿರೋ ಬಗ್ಗೆ ಈ ಅನುಮಾನದ ಮೇರೆಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಸ್ಥಳಕ್ಕೆ SP ಶುಭಾನ್ವಿತ ಸೋಕೋ ತಂಡ, ಡಾಗ್ ಸ್ಕ್ವಾಡ್ ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ. ಬೇಲೂರಿನ ಮತ್ತಾವರ ಗ್ರಾಮದ ಪ್ರಿಯಾಂಕಾಗೆ 10 ವರ್ಷದ ಹಿಂದೆ ಎಲಿಯೂರಿನ ರುದ್ರೇಶ್ ಜೊತೆ ಮದುವೆಯಾಗಿತ್ತು. ದಂಪತಿಗೆ ಓರ್ವ ಗಂಡು ಮಗ ಇದ್ದಾನೆ. ಫೆಬ್ರವರಿ 12ನೇ ತಾರೀಕು ಚಿಕ್ಕಮಗಳೂರಿನ ಮದುವೆ ಕಾರ್ಯಕ್ರಮಕ್ಕೆ ಪ್ರಿಯಾಂಕಾ ಆಗಮಿಸಿದರು. ಮದುವೆ ಮುಗಿಸಿ ತವರು ಮನೆಗೆ ಮತ್ತಾವರ ಗ್ರಾಮಕ್ಕೆ ಬಂದು ಕೆಲ ಸಮಯ ಕಳೆದು ನಂತರ ತಾಯಿ ಜೊತೆ ಕೈಮರ ಗ್ರಾಮಕ್ಕೆ ಬಂದಾಗ ಅಲ್ಲಿಂದ ಬೇಲೂರಿಗೆ ಬಸ್ ಹತ್ತಿದ್ದಾರೆ. ಬೇಲೂರಿನಲ್ಲಿ ಇಳಿದು ತನ್ನ ಚಿಕ್ಕಮ್ಮ ಸೌಮ್ಯ ಅವರಿಗೆ ಕರೆ ಮಾಡಿ ಪರಿಚಯಸ್ಥರು ಸಿಕ್ಕಿದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದಕ್ಕೂ ಮೊದಲು ಪತಿ ರುದ್ರೇಶ್ಗೂ ಕರೆ ಮಾಡಿದ್ದ ಪ್ರಿಯಾಂಕಾ ಕುಣಿಗಲ್ಗೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅದಾದ ಬಳಿಕ ಸೌಮ್ಯ ರಾತ್ರಿ 8:30 ಸಮಯದಲ್ಲಿ ಪ್ರಿಯಾಂಕಾಗೆ ಕರೆ ಮಾಡಿದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಪ್ರಿಯಾಂಕಾ ಮೈ ಮೇಲೆ ಒಂದು ನೆಕ್ಲೆಸ್ಸು, 2 ಎಳೆ ಸರ, 4 ಬಳೆ, ಕಿವಿ ಓಲೆ, ಉಂಗುರ ಎಲ್ಲ ಹಾಕಿದ್ದು ಅದೇನೋ 30 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನಾಭರಣ ಹಾಕಿದ್ರಂತೆ. ಕೊಲೆ ಆಸೆಗೆ, ಚಿನ್ನಾಭರಣದ ಆಸೆಗೆ ಕೊಲೆ ಮಾಡಿ ಶವವನ್ನು ಬಿಸಾಡಲಾಗಿದೆ ಅಂತ ಪ್ರಿಯಾಂಕಾ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಸ್ಟೇಷನ್ ಅಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿ ಎಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮ್ಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮ್ಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದೀವಿ ಅಂಡ್ ಅವರಿಗೆ ಟ್ರೇಸ್ ಮಾಡ್ಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದೀವಿ. ಬಸ್ ಹಸ್ಬಿಟ್ಟು ನಾನು ಹೋದೆ, ಮದುವೆಗೆ ಹೋಗ್ಬಿಟ್ಟೆ ಬರ್ತೀನಿ ಅಂತ ಹೋದ್ರು. ಮದುವೆಗೆ ಹೋಗಿದ್ದಾಳೆ, ಹೊರಟಿದ್ದಾಳೆ. 1:15 ಫೋನ್ ಮಾಡಿದಾಗು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಊರಿಗೆ ಹೋಗಿದ್ದಾಳೆ 6:15 ತಿರ್ಗಾ ಹೊರಡುವಾಗ್ಲೂ ಫೋನ್ ಹಾಕಿದ್ಲು. ಬಸ್ ಹತ್ತ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ನಾವು 8:15 ಮೇಲೆ ಫೋನ್ ಮಾಡಿದೆ, ಫೋನ್ ಆಯ್ತಲ್ಲ ಸ್ವಿಚ್ ಆಫ್. ಪರ್ಸು, ಚಪ್ಪಲಿ, ಬಟ್ಟೆ ಎಲ್ಲ ಒಡವೆಗೋಸ್ಕರ ಮಾಡಿದ್ದಾರೆ ಸರ್. ಗೊತ್ತೇ ಇರಲಿಲ್ಲ ಈ ಥರ. ಅವಳು ಡೈಲಿ ಬರ್ತಿದ್ಲು, ಹೋಗ್ತಿದ್ಲು. ಅದು ಯಾರೋ ಒಡವೆ ಯಾಕಂದ್ರೆ ಜಾಸ್ತಿ ಮದುವೆಗೆ ಅಂತ ಬಂದಿಲ್ಲಲ್ಲ, ಹಾಗಾಗಿ ಯಾರೋ ಮಾಡಿದ್ದಾರೆ. 6:15 ಹೋದ್ವಿ. ಲಾಸ್ಟ್ ನನಗೆ ಫೋನ್ ಮಾಡಿದ್ಲು, ಎಲ್ಲರಿಗೂ ಫೋನ್ ಮಾಡಿರಲಿಲ್ಲ. ಹೊರಟಾಗ ಅಲ್ಲಿಂದ 8-7 ಫೋನ್ ಮಾಡಿದ್ಲು. ನಾನು ಹೊರಟೆ ಆಂಟಿ, ತಿಂಡಿ ತಗೊಂಡಿದ್ದೀನಿ ಅಂತ ಅಷ್ಟೇ ಅಂದ್ಲು. ಅಷ್ಟೊತ್ತಿಗೆ ವಾಯ್ಸ್ ಬ್ರೇಕ್ ಆಗ್ತಿತ್ತು, ಗಾಳಿ ಸೌಂಡ್ ಜಾಸ್ತಿ ಆಗ್ತಿತ್ತು. ಪರಿಚಯ ಇದ್ದವ್ರು ಯಾರೋ ಸಿಕ್ಕಿದ್ರು ಆಂಟಿ ನನಗೆ. ಯಾರೋ ಜೊತೆಗಿದ್ದಾಗ ಮಾತ್ರ ಚಿನ್ನಾಭರಣ ಹಾಕೊಂಡು ಓಡಾಡಿ ಸಮಾಜ ಸರಿ ಇಲ್ಲ.
ಚಿನ್ನದ ದರ ಬೇರೆ ಏರಿಕೆ ಆಗಿಬಿಟ್ಟಿದೆ. ಒಬ್ಬೊಬ್ಬರೇ ಚಿನ್ನ ಹಾಕ್ಕೊಂಬಿಟ್ಟು ಇದೆ ಅಂತ ಹೇಳ್ಬಿಟ್ಟು ಶೋ ಮಾಡ್ಕೊಂಡು ಓಡಾಡೋಕ್ಕೆ ಹೋಗಬೇಡಿ. ಜೀವಕ್ಕೆ ಕುತ್ತು. ನೀವು ಚೆನ್ನಾಗಿದ್ದರೂ ಉಳಿದವ್ರು ಚೆನ್ನಾಗಿರೋದಿಲ್ಲ, ನೋಡೋ ಕಣ್ಣುಗಳು ಚೆನ್ನಾಗಿರೋದಿಲ್ಲ. ಹುಷಾರಾಗಿರಿ. ಇನ್ನು ಮಾರಕಾಸ್ತ್ರಗಳನ್ನು ಹಿಡಿದ 5 ಜನರ ಗ್ಯಾಂಗ್ ಪೆಟ್ರೋಲ್ ಬಂಕ್ನಲ್ಲಿ ದರೋಡೆ ಮಾಡಿದಂಥ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆಯ ಸ್ವಾಮಿ ಸರ್ವಿಸ್ ಸ್ಟೇಷನ್ನಲ್ಲಿ ನಡೆದಿದೆ. ಪೆಟ್ರೋಲ್ ಬಂಕ್ನಲ್ಲಿದ್ದ 2 ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿ 15,300 ರೂಪಾಯಿನ ದರೋಡೆ ಮಾಡಿದ್ದಾರೆ. ಫೆಬ್ರವರಿ 12ರಂದು ರಾತ್ರಿ 10:30 ಸುಮಾರಿಗೆ ದರೋಡೆ ಆಗಿರೋದು. ದರೋಡೆ ಹಾಗೂ ಹಲ್ಲೆಯ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಂಬರ್ ಪ್ಲೇಟ್ ಇಲ್ಲದ ಕಾರಿನಲ್ಲಿ ಬಂದು ಮೊದಲು ಪೆಟ್ರೋಲ್ ಹಾಕಿಸುವ ಗ್ಯಾಂಗು ನಂತರ ಕಚೇರಿಯ ಒಳಗೆ ನುಗ್ಗಿ ಸಿಬ್ಬಂದಿಯ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಹಣ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಈ ಸಂಬಂಧ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ದೇವನಹಳ್ಳಿ RTO ಅಧಿಕಾರಿ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಅಪಘಾತದ ವಾಹನ ರಿಲೀಸ್ಗೆ ಆದೇಶ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದಾರೆ. RTO ಇನ್ಸ್ಪೆಕ್ಟರ್ ಶ್ವೇತಾ ಎಡವಟ್ಟು ಮಾಡಿಕೊಂಡ ಅಧಿಕಾರಿ KA 40 TB 2054 ನಂಬರ್ನ ಟ್ರ್ಯಾಕ್ಟರ್ ಅಪಘಾತ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಸುಪರ್ದಿಯಲ್ಲಿತ್ತು. ಇದರ ಬಗ್ಗೆ ಪರಿಶೀಲಿಸಿ ವರದಿ ಕೊಡುವಂತೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು RTO ಅಧಿಕಾರಿಗಳಿಗೆ ಪತ್ರ ಬರೆದಿದ್ದರು. ಆದರೆ ಇದಕ್ಕೆ ಸಂಬಂಧ ಇಲ್ಲದ ದೇವನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ವೇತಾ ಅವರು RTO ಏಜೆಂಟ್ ಅವರಿಂದ 5,000 ರೂಪಾಯಿ ಲಂಚ ಪಡೆದು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಅಪಘಾತ ವಾಹನಕ್ಕೆ ಪರಿಶೀಲನಾ ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿಯನ್ನೇ ಸ್ವೀಕಾರ ಮಾಡಿರೋ ಗೌರಿಬಿದನೂರು ಪೊಲೀಸರು ವಾಹನವನ್ನು ಬಿಟ್ಟು ಕಳಿಸಿದ್ದಾರೆ. ಹೀಗಾಗಿ ಮಾಡಿದ ಎಡವಟ್ಟು ಹೊರಬಂದ ನಂತರ ಈಗ ಕೊಟ್ಟಿರೋ ತಪಾಸಣಾ ವರದಿ ವಾಪಸ್ ಕೊಡುವಂತೆ ಗೌರಿಬಿದನೂರು ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಬಿಟ್ಟು ಕಳಿಸಿದ ಟ್ರ್ಯಾಕ್ಟರ್ನ ಮತ್ತೆ ವಾಪಸ್ ತಂದು ಠಾಣೆ ಬಳಿ ನಿಲ್ಲಿಸ್ಕೊಂಡಿದ್ದಾರೆ. 5,000 ಲಂಚ ಕೊಟ್ಟಿದ್ದು ಹೋಯ್ತು ಇವಾಗ ಅಷ್ಟೇ. ಗೌರಿಬಿದನೂರು ದೇವನಹಳ್ಳಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಅವ್ರ ಏರಿಯಾಗೆ ಬರೋದಿಲ್ಲ, ಅದು ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಕಾನೂನಲ್ಲಿ. ನಮ್ಮ ಏರಿಯಾದಲ್ಲಿ ನಾವೇ ನಮ್ಮ ಇನ್ಸ್ಪೆಕ್ಟರ್ ಮಾಡ್ತಾರೆ. ಈಗ ಹೊಸದಾಗಿ ರಿಕ್ವೆಸ್ಟ್ ನಮ್ಗೆ ಕಳಿಸಿದ್ರೆ ನಾವು ಇನ್ನೊಂದ್ಸಲ ಇನ್ಸ್ಪೆಕ್ಷನ್ ಮಾಡಿ ಕೊಡ್ತೇವೆ. ಜ್ಞಾನ ಇಲ್ಲದೆ ಕೆಲಸ ಮಾಡ್ತೀರಾ? ಏನು ಕತೆ ಆಫೀಸರ್ಸ್ಗಳೆಲ್ಲ? ಯಾವುದಕ್ಕೆ ಸೈನ್ ಆಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಅದು ಎಲ್ಲಿದು, ನನ್ನ ವ್ಯಾಪ್ತಿಯಲ್ಲಿ ಬರುತ್ತೋ ಇಲ್ವೋ? ಏನು ಮೇಡಮ್ 5,000 ರೂಪಾಯಿಗ? ಛೀ ಛೀ ಛೀ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕೇಂದ್ರ ಸರ್ಕಾರಿ ಸ್ವಾಮ್ಯದ NMDC ಲಿಮಿಟೆಡ್ ಅಕ್ರಮ ಅದಿರು ಸಾಗಾಟ ಪ್ರಕರಣವನ್ನು ರಾಜ್ಯ ಸರ್ಕಾರ ಈಗ ಗಂಭೀರವಾಗಿ ಪರಿಗಣಿಸಿದೆ. ಅರಣ್ಯ ಪ್ರದೇಶದಿಂದ ಕಬ್ಬಿಣದ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ತುರ್ತು ಕ್ರಮಕ್ಕೆ ಈಗ ಮುಂದಾಗಿದೆ. ಈ ಸಂಬಂಧ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ನೇರ ಆದೇಶ ಕೊಟ್ಟಿದ್ದಾರೆ. APCCF ನೇತೃತ್ವದಲ್ಲಿ 3 ಸದಸ್ಯರ ಹೈ ಲೆವೆಲ್ ತನಿಖಾ ತಂಡ ರಚನೆ ಮಾಡಿದ್ದಾರೆ. ಅಲ್ಲದೆ 1 ವಾರದ ಡೆಡ್ಲೈನ್ ಅನ್ನು ಕೊಟ್ಟು ಸಮಗ್ರ ವರದಿ ಸಲ್ಲಿಸಲು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ NMDC ಲಿಮಿಟೆಡ್ನಲ್ಲಿ ಅಕ್ರಮವಾಗಿ ಅದಿರು ಸಾಗಾಟ ಮಾಡಲು ವ್ಯವಸ್ಥಿತ ಸಂಚು ಮಾಡಿರುವ ಅನುಮಾನ ಇದೆ. ಈಗಾಗಲೇ ಪ್ರಕರಣ ಸಂಬಂಧ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಸಾಯಿ ಬಾಲಾಜಿ ಸ್ಲಾಗೆ ಐರನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಸಾಗಾಟ ಮಾಡಿದ್ದ 1050 ಮೆಟ್ರಿಕ್ ಟನ್ ಹಾಗೂ ರಾಯಲ್ ಇಸ್ಪಾಟ್ ಅಂಡ್ ಎನರ್ಜೀಸ್ ಸಾಗಿಸಿದ್ದ 1437 ಮೆಟ್ರಿಕ್ ಟನ್ ಅದಿರು ಜಪ್ತಿ ಮಾಡಿದ್ದಾರೆ. ಬಳ್ಳಾರಿ SP ಸುಮನ್ ಡಿ ಪನ್ನೇಕರ್ ವರದಿ ಆಧರಿಸಿ ಮುಂದಿನ ಕ್ರಮಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಗಣಿಗಾರಿಕೆ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಅಂತ ಇದು. ಇನ್ನು ಅಕ್ರಮ ಅದಿರು ಸಾಗಾಟ ಪ್ರಕರಣದಲ್ಲಿ ದೊಡ್ಡ ತಲೆಗಳು ಬಲೆಗೆ ಬೀಳೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ರಕ್ಷಣೆ ಆಗುತ್ತೋ, ಯಾರ್ಯಾರು ಬೀಳ್ತಾರೋ ಗೊತ್ತಿಲ್ಲ. ಇನ್ನು ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಭರ್ಜರಿ ಕತ್ರಿ ಬೀಳೋ ಎಲ್ಲ ಸಾಧ್ಯತೆಗಳು. ಸುಲಿಗೆ ಕತ್ರಿ ಅನ್ನೋದಕ್ಕಿಂತ ಶಾಪಿಂಗ್ ಏರಿಯಾಗಳನ್ನೇ ಟಾರ್ಗೆಟ್ ಮಾಡಿರುವ GBA ಎಲ್ಲ ಕಡೆ ಪೇ ಅಂಡ್ ಪಾರ್ಕಿಂಗ್ಗೆ ಪ್ಲಾನ್ ಮಾಡಿದೆ. ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ 42 ರಸ್ತೆಯಲ್ಲಿ ಪೇ ಅಂಡ್ ಪಾರ್ಕಿಂಗ್ಗೆ ಸಿದ್ಧತೆ ನಡೀತಾ ಇದೆ. ಬರೋಬ್ಬರಿ 31.65 ಕಿಲೋಮೀಟರ್ ರಸ್ತೆಯಲ್ಲಿ 914 ಕಾರು ಪಾರ್ಕಿಂಗ್ ಸ್ಲಾಟ್ಗಳು, 3835 ಟೂ ವೀಲರ್ ಪಾರ್ಕಿಂಗ್ಗೆ ಪ್ಲಾನ್ ಆಗ್ತಾ ಇದೆ. ಮಲ್ಲೇಶ್ವರ ಭಾಗದಲ್ಲಿಯೂ ಬಹುತೇಕ ಶಾಪಿಂಗ್ ಏರಿಯಾದ ರಸ್ತೆಗಳಲ್ಲಿ ಪೇ ಅಂಡ್ ಪಾರ್ಕ್, ಅಂದರೆ ನೀವು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಿದ್ರಲ್ಲ, ಇನ್ನು ಮುಂದೆ ದುಡ್ಡು ಕಟ್ಟಬೇಕಷ್ಟೇ ಅದಕ್ಕೆಲ್ಲ. ಈ ಚಿತ್ರಗಳನ್ನು ನೋಡಿಬಿಟ್ಟು ಕಳ್ಳತನ ಮಾಡ್ತಾರೋ ಅಥವಾ ಕಳ್ಳತನ ಮಾಡೋದನ್ನು ನೋಡಿಬಿಟ್ಟು ಚಿತ್ರಗಳನ್ನು ಮಾಡ್ತಾರೋ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಜಾಸ್ತಿ ಇದೇ ಇರಬೇಕೇನೋ. ಸೊ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೋರಿ ಮಾದರಿಯಲ್ಲೇ ಗ್ರಾಹಕರಿಗೆ ಸೇರಿದ ಬರೋಬ್ಬರಿ 2 kg 787 ಗ್ರಾಂ ಚಿನ್ನಾಭರಣ ದುರ್ಬಳಕೆ ಮಾಡಿಕೊಂಡಿರುವಂಥ ಘಟನೆ ಬೆಂಗಳೂರಿನ ಗಿರಿನಗರದಲ್ಲಿ ಇಂಡಿಯನ್ ಬ್ಯಾಂಕ್ನಲ್ಲಿ ಆಗಿರೋದು. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಅಪಾರ ಪ್ರಮಾಣದ ಚಿನ್ನವನ್ನು ಕದ್ದು ಮಾರಾಟ ಮಾಡಿದ್ದಾನೆ. ಬ್ಯಾಂಕ್ನಲ್ಲಿ ಗ್ರಾಹಕರ ಅಡ ಇಡುವ ಚಿನ್ನದ ಲಾಕರ್ ಕೀ ಮ್ಯಾನೇಜರ್ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ ಬಳಿ ಹತ್ತಿರ ಇತ್ತು. ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಕಿರಣ್ ಕುಮಾರ್ ಹಂತ ಹಂತವಾಗಿ ಚಿನ್ನಾಭರಣ ಕಳುವು ಮಾಡಿದ್ದಾನೆ. ಕದ್ದ ಚಿನ್ನಾಭರಣಗಳನ್ನು ಆರೋಪಿ ಕತ್ರಿಗುಪ್ಪೆ ಮಣಪುರಂ ಫೈನಾನ್ಸ್ ಹಾಗೂ ಮುತ್ತೂಟ್ ಮಿನಿ ಫೈನಾನ್ಸ್, ಮುತ್ತೂಟ್ ಪಿನ್ ಕಾರ್ಪ್ನಲ್ಲಿ ಅಡ ಇಟ್ಟು ಹಣ ಪಡೆದಿದ್ದಾನೆ. ಅಡವಿಟ್ಟು ಬಂದ ಹಣವನ್ನು ಬೆಟ್ಟಿಂಗ್ನಲ್ಲಿ ಕಳೆದಿದ್ದಾನಂತೆ. ಈ ಸಂಬಂಧ ಆರೋಪಿ ಕಿರಣ್ ಕುಮಾರ್ನನ್ನು ಗಿರಿನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯಿಂದ 700 ಗ್ರಾಂ ಚಿನ್ನವನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರಂತೆ. ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ
ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ಹಣ ಇಟ್ಟು ದುಡ್ಡನ್ನು ಪಡೆದು ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಇವರಿಗೂ ಯಾವ ನಂಬಿಕೆ ಮೇಲೆ ಏನು ಬ್ಯಾಂಕ್ನಲ್ಲಿ ಚಿನ್ನ ಇಡಬೇಕು ಅಂತ. ಅಪ್ಪ. ಇನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡಿಗ ವಿದ್ಯಾರ್ಥಿಯೊಬ್ಬ ನಾಪತ್ತೆಯಾಗಿದ್ದಾನೆ. 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿದ್ದು ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಓದ್ತಾ ಇದ್ದ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ಕಾನ್ಸುಲೇಟ್ನಿಂದ ಕುಟುಂಬಸ್ಥರಿಗೆ ಈಗ ಮಾಹಿತಿ ರವಾನೆಯಾಗಿದೆ. ಸ್ಥಳೀಯ ಪೊಲೀಸರು ಸಾಕೇತ್ಗೋಸ್ಕರ ಹುಡುಕಾಟ ನಡೆಸಿದ್ದಾರೆ. ಸಾಕೇತ್ ನಾಪತ್ತೆಗೆ ಭಾರತೀಯ ಕಾನ್ಸುಲೇಟ್ ಜನರಲ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನು ಸಾಕೇತ್ ನಾಪತ್ತೆ ಬಗ್ಗೆ ಸ್ನೇಹಿತ ಬನಿತ್ ಸಿಂಗ್ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿ ಹಂಚಿಕೊಂಡಿದ್ದು, ನನ್ನ ರೂಮ್ಮೇಟ್ ಸಾಕೇತ್ ಶ್ರೀನಿವಾಸಯ್ಯ ಫೆಬ್ರವರಿ 9ರಂದು ಕಾಣೆಯಾಗಿದ್ದಾನೆ. ಕೊನೆಯದಾಗಿ ಬರ್ಕ್ಲಿ ಬೆಟ್ಟಗಳಲ್ಲಿರುವ ಅಂಜಾ ಸರೋವರದ ಬಳಿ ಕಾಣಿಸಿಕೊಂಡಿದ್ದಾನೆ. ನನ್ನ ಸಂಪರ್ಕದಲ್ಲಿರುವ ಯಾರಾದರೂ ಇತ್ತೀಚೆಗೆ ಅವರನ್ನು ನೋಡಿದ ಪ್ರದೇಶದ ಜನರನ್ನು ತಿಳಿದಿದ್ರೆ ದಯವಿಟ್ಟು ಯಾವುದೇ ಮಾಹಿತಿಯೊಂದಿಗೆ ನನ್ನನ್ನು ಸಂಪರ್ಕಿಸಿ ಅಂತ ಮಾಹಿತಿ ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಿಂತಿದ್ದ ಕಾರ್ನಲ್ಲಿ ಯುವಕ ಯುವತಿಯ ಶವ ಪತ್ತೆಯಾಗಿದೆ. ಇಬ್ಬರು ಗುಂಡು ಹಾರಿಸಿಕೊಂಡು ಮೃತಪಟ್ಟಿರುವುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬರ್ತಾ ಇದೆ. ನಿಲ್ಲಿಸಿದ ಕಾರ್ನಲ್ಲಿ ಇಬ್ಬರ ಮೃತದೇಹಗಳನ್ನು ಸ್ಥಳೀಯರು ಗಮನಿಸಿದ್ದಾರೆ. ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ವೇಳೆ ಪೊಲೀಸ್ ತಂಡಗಳು ಸ್ಥಳಕ್ಕೆ ಹೋಗ್ಬಿಟ್ಟು ತನಿಖೆಗೆ ಮುಂದಾಗಿದ್ದಾರೆ. ಈ ವೇಳೆ ಇಬ್ಬರು ಕೂಡ ಗುಂಡು ಹಾರಿಸಿಕೊಂಡು ಮೃತಪಟ್ಟಿರೋದು ದೃಢವಾಗಿದೆ. ಇಬ್ಬರಿಗೂ ಕೂಡ ಗುಂಡೇಟಿನ ಗಾಯಗಳಾಗಿದೆ. ಮೃತ ಯುವಕನ ಕೈಯಲ್ಲಿ ಪಿಸ್ತೂಲ್ ಪತ್ತೆಯಾಗಿದೆ. ಹಾಗಾಗಿ ಯುವಕ ಮೊದಲು ಯುವತಿಗೆ ಗುಂಡು ಹಾರಿಸಿ ನಂತರ ತನ್ನ ಮೇಲೆ ತಾನೇ ಗುಂಡು ಹಾರಿಸಿಕೊಂಡಿರಬಹುದು ಅಂತ ಮೂಲಗಳು ತಿಳಿಸ್ತಾ ಇವೆ. ಸೊ ಯುವಕನ ಕೈಯಿಂದ ಪಿಸ್ತೂಲ್ ಎಲ್ಲ ವಶಪಡಿಸಿಕೊಂಡಿದ್ದಾರೆ. ಇದು ಕೊಲೆ ಹಾಗೂ ಆತ್ಮಹತ್ಯೆ ಆಗಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ. ಪೊಲೀಸರು ಮತ್ತು ವಿಧಿವಿಜ್ಞಾನ ತಜ್ಞರು ಸ್ಥಳದಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಬೇರೆದವ್ರು ಕೊಲೆ ಮಾಡಿನೂ ಇಟ್ಟು ಹೋಗಿರಬಹುದು ಅನ್ನೋ ಶಂಕೆ. ಇನ್ನು ನಾಳೆ ರಾಜ್ಯಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ. ರಾಜ್ಯದ ಶಿವ ದೇಗುಲಗಳಲ್ಲಿ ಇವತ್ತೇ ಭರದ ಸಿದ್ಧತೆ ನಡೆದಿದೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಲಕ್ಷಾಂತರ ಭಕ್ತರು ಬೀಡು ಬಿಟ್ಟಿದ್ದಾರೆ. ಮೈಸೂರು ಅರಮನೆ ಆವರಣದ ತ್ರಿನೇಶ್ವರ ಸ್ವಾಮಿಗೆ ಧರಿಸುವಂತಹ ಚಿನ್ನದ ಮುಖವಾಡವನ್ನು ಸರ್ಕಾರಿ ಖಜಾನೆಯಿಂದ ಹೊರತೆಗೆಯಲಾಗಿದೆ. ವರ್ಷಕ್ಕೊಮ್ಮೆ ಮಾತ್ರ ಚಿನ್ನದ ಕೊಳಗ ಧಾರಣೆ ಆಗುತ್ತೆ. ಬರೋಬ್ಬರಿ 11 kg ತೂಕದ ಚಿನ್ನದ ಕೊಳಗ ಇದು. ಯದುವಂಶದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕಾಣಿಕೆ ರೂಪದಲ್ಲಿ 1953ರಲ್ಲಿ ನೀಡಿರುವ ಚಿನ್ನದ ಮುಖವಾಡ ಇದಾಗಿದೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜನಿಸಿದ ನೆನಪಿನಾರ್ಥ ಮುಖವಾಡವನ್ನು ಅವರು ತ್ರಿನೇಶ್ವರ ಸ್ವಾಮಿಗೆ ಮಾಡಿಸಿಕೊಟ್ಟಿದ್ದರು.